ಏನು ಈ ದಿನ ನಮ್ಮ ಗಡ್ಡೂರು ಪಂಚಾಯತಿ ತಿರುಪತಿ ಮತ್ತು ಕುರುಬಳ್ಳಿ ತಿರುಪತಿ ನಮ್ಮ ಮಾರಿಯಮ್ಮ ದೇವಸ್ಥಾನ ಕಮಿಟಿ, ಮುಖ್ಯವಾಗಿ ನಮ್ಮ ರೈತ ಬಾಂಧವರೆಲ್ಲ ಇವತ್ತು ದಿನ ನಮ್ಮನ್ನು ಗುರುತಿಸಿ ಒಂದು ಆಶೀರ್ವಾದ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೂ ದೇವರ ಆಶೀರ್ವಾದ ಮೇಲೆ ಇರಬೇಕು, ಮಾರಿಯಮ್ಮ ದೇವರ ಆಶೀರ್ವಾದ ಇರಬೇಕು. ಯಾಕಂದರೆ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಾರೆ, ನಮಗೆ ಒಳ್ಳೆಯ ಒಂದು ಇದರಿಂದ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರಿಗೂ ನಮ್ಮ ಮಾರಿಯಮ್ಮನ ಕಮಿಟಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ದಿನ ನಮ್ಮ ಒಂದು ಹೋಟೆಲ್ ಟೊಮಾಟೊ ಮಾರ್ಕೆಟಲ್ಲಿ ಮೊದಲನೇ ಬಾರಿ ನಾನು ಅಧ್ಯಕ್ಷನಾಗಿದ್ದೆ. ಆದಾಗ ಇಲ್ಲಿ ರೈತರ ಯಾವುದೇ ಒಂದು ಪ್ರಾಬ್ಲಮ್ ಇದ್ದಿಲ್ಲ, ಮತ್ತು ಕಾರ್ಮಿಕರಾಗಲಿ, ವ್ಯಾಪಾರಸ್ಥರಾಗಲಿ, ಇಲ್ಲ ಸಾರ್ವಜನಿಕರಾಗಲಿ ಒಳ್ಳೆಯ ಒಂದು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ನಾವು ಸರ್ಕಾರದಿಂದ ಆಗಲಿ, ಒಂದು ಕಮಿಟಿಯಿಂದ ಆಗಲಿ, ಸಮಿತಿಯಿಂದಾಗಲಿ, ಒಂದು ಶಾಸಕರಾಗಲಿ ಎಲ್ಲ ಕಡೆಯೂ ಇಲ್ಲಿ ಬೇಕಾದ ಮೂಲಸೌಕರ್ಯಗಳನ್ನು ಸಹ ತಂದು ಮಾಡಿ ರೈತರಿಗೆ ಇವತ್ತು ಒಳ್ಳೆಯ ಒಂದು ಟೊಮಾಟೊ ಬೆಳೆ ಮಾಡಿದ್ರೆ ಒಳ್ಳೆಯ ರೇಟ್ ಸಿಗ್ತಾ ಇದೆ. ಒಳ್ಳೆಯ ಮಾರ್ಕೆಟಲ್ಲಿ ಇವತ್ತು ಮಾರ್ಕೆಟ್ ಅಂತಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಆ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗೋದ್ರೆ ರೈತರ ಕಾರಣ. ಆ ರೈತರಿಂದಲೇ ಈ ಮಾರ್ಕೆಟ್ ಇವತ್ತು ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇರೋದು. ಇವಾಗ ಎಲ್ಲಿ ನೋಡಿದ್ರೂ ಒಡ್ಡಲ್ಲಿ ಮಾರ್ಕೆಟ್, ಒಡ್ಡಲ್ಲಿ ಟೊಮಾಟೊ ಅಂತ ಇದೆ. ಅದು ಹೆಸರು ಬಂದಿದ್ದು ನಮ್ಮ ರೈತರಿಂದ. ಯಾಕಂದರೆ ಈ ದಿನ ಇವತ್ತು ಮಾರ್ಕೆಟು ನಮಗೆ 2ನೇ ಸಲ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಕೊಟ್ಟಿರೋದಕ್ಕೆ ನಾವು ನಮ್ಮ ಕೈಯಲ್ಲಾದಷ್ಟು ರೈತರಿಗೆ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಒಂದು ಮಾರ್ಕೆಟನ್ನು ಸೇರಿಸಿ ಇದು ಮಾಡಿ ವ್ಯಾಪಾರವನ್ನು ಕಲಿಸಿ ಇಲ್ಲಿ ಇವತ್ತು ಸುಮಾರು 600 ರೂಪಾಯಿ ರೇಟ್ ಹೋಗ್ತಾ ಇದೆ ಅಂದರೆ ರೈತರಿಗೆ ಸ್ವಲ್ಪ ಖುಷಿ ಆಗ್ತದೆ. ಯಾಕಂದರೆ ಸುಮಾರು 1 ವರ್ಷದಿಂದ ರೇಟ್ ಇಲ್ದಿರ ಈ ದಿನ ರೇಟ್ ಇಲ್ಲ ಅಂತ ಇವತ್ತು ರೈತರಿಗೆ ಎಷ್ಟು ಪ್ರಾಬ್ಲಮ್ ಆಗಿದೋ ನಮ್ಮ ರೈತರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆ ದೇವರ ಆಶೀರ್ವಾದದಿಂದ ಒಳ್ಳೆಯ ಮಳೆ ಬಿದ್ದು ಒಳ್ಳೆಯ ಬೆಳೆ ಆಗಿ ಒಳ್ಳೆಯ ರೇಟ್ ಸಿಕ್ತು. ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರಬೇಕು. ನಮ್ಮೆಲ್ಲರಿಗೂ ಅನ್ನ ಕೊಡುವಂಥ ರೈತರು, ನಮ್ಮ ಪಾಲಿಗೆ ದೇವರು ರೈತರು ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮನ್ನು ಅಧ್ಯಕ್ಷ ಮಾಡಿ ಒಳ್ಳೆಯ ಕೆಲಸ ಮಾಡಬೇಕಂತೇಳಿ ಇನಾಮಿನೇಷನ್ ಮಾಡಿದ್ದಾರೆ. ಎಲೆಕ್ಷನ್ನೇ ಯಾವುದೂ ಬೇಡ ಅಂತ ಇನಾಮಿನೇಟ್ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮ ಮನೆ ಮಾಲೀಕರಿಗೂ ಸಹ ಧನ್ಯವಾದಗಳು ತಿಳಿಸ್ತೀನಿ. ಇವತ್ತು ಇಷ್ಟು ಒಂದು ಮಾರ್ಕೆಟ್, ದೊಡ್ಡ ಮಾರ್ಕೆಟ್ ಕೂಡ 2ನೇ ಸಲ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸಗಳು ಮಾಡಬೇಕು, ನಮಗೆ ಯಾವುದೇ ಒಂದು ಮೂಲಸೌಕರ್ಯವನ್ನು ನಾವು ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಒಮ್ಮತದಿಂದ, ಎಲ್ಲ ಮನೆ ಮಾಲೀಕರು ಒಮ್ಮತದಿಂದ ನನ್ನನ್ನು 2ನೇ ಸಲ ಅಧ್ಯಕ್ಷ ಮಾಡಿದ್ದೇವೆ. ಅದನ್ನು ಗುರುತಿಸಿ ನಮ್ಮ ರೈತ ಬಾಂಧವರು ಸಹ ಅವರು ನಿಜವಾಗ್ಲೂ ನಾನು ಇವಾಗ ಹೇಳೋಕ್ಕೆ ಇಷ್ಟ, ದೇವರ ಹತ್ರ ಹೇಳ್ತಾ ಇದ್ದೀನಿ. ಅವರು ಒಂದು ರೈತರನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನ್ನಂದಾದಷ್ಟು ನನ್ನ ರೈತರ ಜೊತೆಲಿದ್ದು, ನನ್ನ ತಂದೆ ತಾಯಿ ಎಷ್ಟು ಮುಖ್ಯನೋ ರೈತರು ಅಷ್ಟೇ ನನಗೆ ಮುಖ್ಯ. ಅಷ್ಟು ಅವ್ರ ಜೊತೆಲಿದ್ದು ಒಳ್ಳೆಯ ಕೆಲಸಗಳು ಮಾಡಿಸ್ತೀನಿ. ಇವತ್ತು ನಿಜವಾಗ್ಲೂ ಹೇಳ್ತೇನೆ, ಇಲ್ಲಿರೋರೆಲ್ಲ ರೈತರೇ. ನಮ್ಮ ರೈತರೊಂದು ಇವತ್ತು ಒಂದು ಸನ್ಮಾನ ಮಾಡಿದ್ರೆ ನಾವು ಮಾಡುವಂಥ ಕೆಲಸಗಳಿಂದ ಅವರ ಆಶೀರ್ವಾದದಿಂದ ನಾನು ಯಾವುದು ಏನು ಮಾಡೋಕ್ಕೂ ರೆಡಿಯಾಗಿರ್ತೀನಿ, ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಯಾವುದೇ ಒಂದು ಇದೇ ನಿಮ್ಮ ಜೊತೆಯಲ್ಲಿ ಬಂದು ಯಾವುದೇ ನಿಮ್ಮ ಕೆಲಸಗಳಿರೋದನ್ನು ಸಹ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಅದಕ್ಕೆ ಇವತ್ತು ನಮ್ಮ ಒಂದು ಕಿದ್ದೊಡ್ಡಿ ಕುಕ್ಕುದೊಡ್ಡಿ ಗ್ರಾಮದಿಂದ ಇವತ್ತು ನಮ್ಮ ರೆಡ್ಡಣ್ಣವರಾಗಲಿ, ಶಿವರೆಡ್ಡಿ ರಾಮಚಂದ್ರಣ್ಣವರಾಗಲಿ, ರಾಮಕೃಷ್ಣನಾಗಲಿ, ಕೃಷ್ಣಾರೆಡ್ಡಿ ಅವರು, ಚಂದ್ರಶೇಖರ್ ಅವರು, ನಮ್ಮ ಮೋಹನ್, ಮುಖ್ಯವಾಗಿ ಮೋಹನ್, ರವಿಯವರು, ನಮ್ಮ ರೆಡ್ಡಣ್ಣವರು, ರೆಡ್ಡಣ್ಣವರು ಸರ್ ಎಲ್ಲರೂ ಬಂದು ಇವತ್ತು ನಮಗೊಂದು ಸನ್ಮಾನ ಮಾಡಿದ್ದು ಅಲ್ಲ, ಒಂದು ಜವಾಬ್ದಾರಿ ಕೊಟ್ಟಂಗೆ. ಯಾಕಂದರೆ ನೀವು ಹೇಳ್ತಿರೋದು ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಚೆನ್ನಾಗಿರಬೇಕು. ನಮ್ಮ ಚೆನ್ನಾಗಿದ್ದಾಗ ಎಲ್ಲರೂ ಚೆನ್ನಾಗಿರುವಾಗ ನಾವು ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಇವತ್ತು ನಮ್ಗೆ ಆ ಸ್ಥಾನ ಕೊಟ್ಟಿದ್ರೆ ಅದನ್ನು ಗುರುತಿಸಿ ನೀವೆಲ್ಲರೂ ಬಂದು ನಮಗೊಂದು ಇದು ಮಾಡಿ ಆಶೀರ್ವಾದ ಮಾಡಿದ್ದಕ್ಕೆ ನಮ್ಗೆ ಖುಷಿ ಆಗ್ತಾಯಿದೆ. ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿದ್ದು ನೀವು ಯಾವುದೇ ಕೆಲಸ ಆದರೂ ನಿಮ್ಮ ಜೊತೆಯಲ್ಲಿದ್ದು ನಾವು ಮಾಡಿಕೊಡ್ತೀವಿ. ಅದೇ ರೀತಿ ಮೋಹನ ಕೂಡ ಸಹ ಒಳ್ಳೆಯ ಒಂದು ಸೇವೆಯನ್ನು ಮಾಡ್ತಾ ಇರ್ತಾರೆ. ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಇದ್ದು ಹೋಗಿ ಇವತ್ತು ನೋಡಿ ಕಮಿಟಿ ಅಂದರೆ ನಾವು ಬಂದು ಅದೇ ಥರ ಎಲ್ಲರನ್ನೂ ಈ ಥರ ಕೈಯಲ್ಲಿ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮಗೂ ಸಹ ದೇವರ ಆಶೀರ್ವಾದ ನೀವು ಚೆನ್ನಾಗಿರ್ಬೇಕಂತೇಳಿ ನಾನು ಮಾತಾಡ್ತೀನಿ. ಹಂಗೆ ದಯವಿಟ್ಟು ನಮ್ಮ ಸತ್ಯಣ್ಣವರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವರು ಎಲ್ಲ ಸರ್ವೆ ಮಾಡ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ದೇವರು ಆರೋಗ್ಯಕ್ಕೋಷ್ಟು ಒಳ್ಳೆಯ ಒಂದು ರಾಜಕೀಯ ಪರವಾಗಿ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಒಂದು ಉನ್ನತ ಸ್ಥಾನ ದೇವರು ಭಗವಂತ ಅವರು ಕೊಳ್ಳಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ.
ದಯವಿಟ್ಟು ಎಲ್ಲರೂ ಸಹ ಈ ಒಂದು ಮನವರಿಕೆ ಇಟ್ಕೊಂಡು ನಮ್ಮ ಸತ್ಯಣ್ಣವರನ್ನ ಅದೇ ಮುಂದೆ ರಾಜಕೀಯಕ್ಕೆ ಇದಾದರೆ ನಮ್ಗೆಲ್ರಿಗೂ ಸಹ ಬೆಂಬಲವಾಗಿರ್ತಾರೆ ಅಂತ ನಾನು ನನ್ನ ಕಳಕಳೆಯನ್ನ ಆಶೆಯನ್ನ ಹೇಳ್ತಾ ಇದ್ದೀನಿ.